ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅನಿತಾ ಶಿವಮೊಗ್ಗ ಯೂಟ್ಯೂಬ್ ಚಾನಲ್. ಇಂದು ನಾವು ಹೋಗ್ತಿರೋದು ಕಾಡಿನ ಮಧ್ಯಭಾಗದಲ್ಲಿರುವ ಅತ್ಯಂತ ಶಕ್ತಿಶಾಲಿ ದೇವಿ ಕ್ಷೇತ್ರ ಜೋಳದಾಳು ಅಮ್ಮನಗುಡ್ಡ ಶ್ರೀ ಕುಕ್ಕವಾಡೇಶ್ವರಿ ದೇವಸ್ಥಾನಕ್ಕೆ. ದೇವಸ್ಥಾನ ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆಯಲ್ಲಿ. ಹಾಗೆ ಚನ್ನಗಿರಿಯಿಂದ 17 ಕಿಲೋಮೀಟರ್, ದಾವಣಗೆರೆಯಿಂದ 67 ಕಿಲೋಮೀಟರ್, ಶಿವಮೊಗ್ಗದಿಂದ 37 ಕಿಲೋಮೀಟರ್, ಹಾಗೆ ಭದ್ರಾವತಿಯಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ನಾವು ಶಿವಮೊಗ್ಗದಿಂದ ಹೊರಟಿದ್ರಿಂದ ನಾವು ಶಿವಮೊಗ್ಗ ಟು ಚಿತ್ರದುರ್ಗ ಹೈವೇಯಲ್ಲಿ ಮಾಡಾಳ ಅಂತ ಹೇಳಿ ಸಿಗುತ್ತೆ. ಮಾಡಾಳಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಅಮ್ಮನಗುಡ್ಡಕ್ಕೆ ದಾರಿ ಅಂತ ಹೇಳಿ. ಆ ದಾರಿಲಿ ನೇರವಾಗಿ ಬಂದ್ರೆ ನಮಗೆ ಜೋಳದಾಳ್ ಸಿಗುತ್ತೆ. ಜೋಳದಾಳಲ್ಲಿ ನಮಗೆ ಒಂದು ಮಹಾದ್ವಾರ, ಅಮ್ಮನಗುಡ್ಡದ ಮಹಾದ್ವಾರ ಸಿಗುತ್ತೆ. ಆ ಮಹಾದ್ವಾರದೊಳಗೆ ಹೋದ್ರೆ ನಮಗೆ ಅಮ್ಮನಗುಡ್ಡ ಕಾಣಸಿಗುತ್ತೆ. ನೀವು ಕಾರಲ್ಲಿ ಬರ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಇದೆ, ಅಂದ್ರೆ ವೆಹಿಕಲ್ಸ್ ಗಳಿಗೆ. ಕಾರಲ್ಲಿ ಆದ್ರೆ 15 ರೂಪಾಯಿ, ಹಾಗೆ ಬೈಕಲ್ಲಿ ಬಂದ್ರೆ 5 ರೂಪಾಯಿ ಅಂತ ಹೇಳಿ. ಹಾಗೆ ಬಸ್ಸಿನ ಸೌಲಭ್ಯದ ಬಗ್ಗೆ ತಿಳಿಸೋದಾದ್ರೆ, ಚನ್ನಗಿರಿಯಿಂದ ದೇವಸ್ಥಾನಕ್ಕೆ ಪ್ರತಿದಿನ ಬಸ್ ವ್ಯವಸ್ಥೆ ಇದೆ. ಹಾಗೆ ಬೆಳಗ್ಗೆ 10 ಗಂಟೆಗೆ ಮತ್ತು ಮಧ್ಯಾಹ್ನ 3 ಗಂಟೆಗೆ ಬಸ್ ಬಂದು ವಾಪಸ್ ಹೋಗುತ್ತೆ ಚನ್ನಗಿರಿಗೆ. ಈ ದೇವಾಲಯದ ಪರಿಸರದ ಬಗ್ಗೆ ಹೇಳ್ಬೇಕಂದ್ರೆ, ದೇವಾಲಯ ಸಂಪೂರ್ಣವಾಗಿ ಅರಣ್ಯ ಮಧ್ಯಭಾಗದಲ್ಲಿದೆ. ತುಂಬಾ ವಿಶಾಲವಾದ ಜಾಗ, ಹಾಗೆ ಸುತ್ತಲೂ ಮರ ಗಿಡ ಹಾಗೆ ಹಸಿರು ಪ್ರಕೃತಿನ ನೀವು ನೋಡ್ಬೋದು. ಈ ದೇವಾಲಯದ ಜಾಗ ಹಿಂದೆ ಒಂದು ದಟ್ಟ ಕಾಡಾಗಿತ್ತು. ಇದನ್ನು ಕುಕ್ಕವಾಡ ಅಂತ ಕರಿತಾ ಇದ್ರು. ಈ ಜಾಗದ ಹಳ್ಳಿಯ ಗೌಡರ ಹಸುವೊಂದು ಮನೆಯಲ್ಲಿ ಹಾಲು ಕೊಡ್ತಾ ಇರ್ಲಿಲ್ಲ. ಆಗ ಯಾಕೆ ಎಂದು ಹಸುವನ್ನು ಕಾಯುವ ಹುಡುಗನಿಗೆ ಕೇಳಿದಾಗ, ಆ ಹುಡುಗ ಹಸುವನ್ನು ಕಾಡಿಗೆ ಮೇಯಲು ಬಿಟ್ಟು ಹಿಂಬಾಲಿಸ್ತಾನೆ. ಹಿಂಬಾಲಿಸಿದಾಗ ಅವನಿಗೆ ಗೊತ್ತಾಗೋದು, ಆ ಹಸು ಕಾಡಿನಲ್ಲಿ ಒಂದು ಹುತ್ತಕ್ಕೆ ಹಾಲು ಸುರಿತಿರುವುದನ್ನು ನೋಡ್ತಾನೆ. ನೋಡಿದ ತಕ್ಷಣ ಗ್ರಾಮಸ್ಥರಿಗೆ ತಿಳಿಸಿದಾಗ, ಆ ಗ್ರಾಮಸ್ಥರು ಆ ದೃಶ್ಯವನ್ನು ಕಂಡು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆಶ್ಚರ್ಯದಿಂದ ಎಲ್ಲಾ ಸೇರ್ಕೊಂಡು ನೋಡುವ ಸಮಯದಲ್ಲಿ ಒಂದು ಚಿಕ್ಕ ಬಾಲಕಿ ಮೇಲೆ ದೇವಿ ಬಂದು ತಾನು ಇಲ್ಲೇ ನೆಲೆಸುವುದಾಗಿ ತಿಳಿಸ್ತಾಳೆ. ಆಗ ಗ್ರಾಮಸ್ಥರು ಆ ದೇವಿಗೆ ಒಂದು ದೇವಾಲಯವನ್ನು ಕಟ್ಟಿಸ್ತಾರೆ. ಆದ್ರಿಂದ ಕುಕ್ಕವಾಡದಲ್ಲಿ ನೆಲೆಸಿರುವ ಈಶ್ವರಿ ದೇವಿಗೆ ಕುಕ್ಕವಾಡೇಶ್ವರಿ ಅಂತ ಕರೀತಾರೆ. ಹಾಗೆ ಈ ದೇವಿಯ ಪಕ್ಕದಲ್ಲಿ ಪರಶುರಾಮ ಹಾಗೂ ಎದುರುಗಡೆ ಮಾತಂಗಮ್ಮನ ದೇವಾಲಯವಿದೆ. ಪೂಜಾ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ, ತೆಂಗಿನಕಾಯಿ ಹೊಡೆಯಲು 2 ರೂಪಾಯಿ ಟಿಕೆಟ್ ಇರುತ್ತೆ. ಪೂಜೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ನಿಮ್ಗೆ ಇಲ್ಲೇನೆ ಸಿಗುತ್ತೆ. ಮಂಗಳವಾರ ಮತ್ತು ಶುಕ್ರವಾರ ದೇವಿಯ ವಾರವಾಗಿರೋದ್ರಿಂದ ಇಲ್ಲಿ ಜನಸಂಖ್ಯೆ ಹೆಚ್ಚಿರುತ್ತೆ. ಈ ದೇವಿಗೆ ಪ್ರತಿದಿನ ಪೂಜೆ ಸಲ್ಲಿಸುವ ಪ್ರಧಾನ ಅರ್ಚಕರಾದ ಸುಬ್ರಹ್ಮಣ್ಯ ಅವರಿಂದ ಈ ಜಾಗದ ಬಗ್ಗೆ ಮಾಹಿತಿ ಹಾಗೂ ಮಹತ್ವವನ್ನು ತಿಳ್ಕೊಳ್ಳೋಣ ಬನ್ನಿ. ಓಂ ಶ್ರೀ ಕುಕ್ಕವಾಡೇಶ್ವರಿ ನಮೋ ನಮಃ. ಇದು ಕರ್ನಾಟಕದ ಮಧ್ಯಭಾಗ, ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕಿನ ಕುಕ್ಕವಾಡೇಶ್ವರಿ ಅಂತ, ಅಮ್ಮನಗುಡ್ಡ ಅಂತ ಹೆಸರು. ಇಲ್ಲಿ ಅಮ್ಮ ಕುಕ್ಕವಾಡೇಶ್ವರಿ ಇದು ಹಿಂದೆ ಒಂದು ಕಾಲದಲ್ಲಿ ಕುಕ್ಕವಾಡ ಅಂತ ಒಂದು ಕಾಲದಲ್ಲಿ ಈ ಗ್ರಾಮದ ಹೆಸರಾಗಿತ್ತು. ಇಲ್ಲಿ ಈಶ್ವರಿ ಹುಟ್ಟದಲ್ಲೇ ಒಡೆದ್ಮೂಡಿ ಅಮ್ಮ ನೆಲೆಸಿರೋದ್ರಿಂದ ಕುಕ್ಕವಾಡೇಶ್ವರಿ ಅಂತ ಅಮ್ಮನವ್ರ ಹೆಸರಾಯಿತು. ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಅಮ್ಮನ ವಿಶೇಷ ದಿನ ಇರುತ್ತೆ. ಇಲ್ಲಿ ಅವತ್ತು ಶೇಖ ಅಲಂಕಾರ, ಸಾಕಷ್ಟು ಭಕ್ತಾದಿಗಳು ಅವರವ್ರ ಇಷ್ಟಾರ್ಥಗಳನ್ನ ಅಮ್ಮನವ್ರಿಗೆ ಏನು ಹೇಳ್ಕೊಂಡಿರ್ತಾರೋ ಅದನ್ನು ಅರ್ಪಿಸಿ ಪೂಜೆ ಸಲ್ಲಿಸಿ ಆಶೀರ್ವಾದ ತಗೊಳಕ್ಕೆ ಬರ್ತಾರೆ. ಆಮೇಲೆ ಪ್ರತಿದಿನ ತೆಗೆದಿರುತ್ತೆ. ಶುಕ್ರವಾರ ಮಂಗಳವಾರ ಅಲ್ಲದೆ ಪ್ರತಿದಿನ ಬೆಳಗ್ಗೆನೇ ಪೂಜೆ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7:30ವರೆಗೂ ಓಪನ್ ಇದೆ. ಬಸ್ಸಿನ ಫೆಸಿಲಿಟಿ ಎಷ್ಟು ದಿವಸ ಇರಲಿಲ್ಲ, ಈಗ ಒಂದು ತಿಂಗಳಿಂದ 2 ಬಸ್ ಬಿಟ್ಟಿದ್ದಾರೆ. ಬೆಳಗ್ಗೆ ಡೈಲಿ ಬರುತ್ತೆ. ಬೆಳಗ್ಗೆ ಚನ್ನಗಿರಿಯಿಂದ 10 ಗಂಟೆಗೆ ಬರುತ್ತೆ, ಮಧ್ಯಾಹ್ನ 3 ಗಂಟೆಗೆ ಬರುತ್ತೆ. ಈ ದೇವಾಲಯಕ್ಕೆ ಹೆಚ್ಚಾಗಿ ರೈತರು, ಕೃಷಿಕರು, ಹಾಗೆ ಹಸು ಕರುಗಳ ಬಗ್ಗೆ ಮತ್ತೆ ತೋಟಗಳ ಬಗ್ಗೆ ಕೇಳಿಕೊಳ್ಳಲು ಬರುತ್ತಾರೆ. ಹಾಗೆಯೇ ಹಸು ಕರು ಹಾಕಿದಾಗ ಅದರ ಮೊದಲ ಹಾಲಿನಿಂದ ಮಾಡುವಂತಹ ಗಿಣ್ಣವನ್ನ ತಗೊಂಡು ಇಲ್ಲಿ ನೈವೇದ್ಯ ಮಾಡಿಸಲು ಬರುತ್ತಾರೆ. ಅದರಿಂದ ಅವರಿಗೆ ಒಳ್ಳೆಯದಾಗುತ್ತದೆ, ಹಾಗೂ ಹಸು ಕರುಗಳಿಗೂ ಕೂಡ ಒಳ್ಳೆಯದಾಗುತ್ತದೆ ಅನ್ನುವ ನಂಬಿಕೆಯೂ ಹೆಚ್ಚಾಗಿ ಇದೆ.
ಇಲ್ಲಿ ಕುಟುಂಬದ ಜೊತೆ ಬಂದು ಪೂಜೆ ಮಾಡಿಸಿ ಹಾಗೆ ಕುಟುಂಬದವರೆಲ್ಲರೂ ಜೊತೆ ಸೇರ್ಕೊಂಡು ಅಡಿಗೆ ಮಾಡಿ ಊಟ ಮಾಡಿ ಹೋಗ್ತಾರೆ. ಇಲ್ಲಿ ನಿಮ್ಗೆ ಪಾತ್ರೆ, ಗ್ಯಾಸ್ ಸ್ಟವ್, ಅಡಿಗೆಗೆ ಬೇಕಾದ ಎಲ್ಲ ವಸ್ತುಗಳು ಸಿಗುತ್ತೆ. ಗ್ರೈಂಡಿಂಗ್ ಮಷಿನ್ ಕೂಡ ಇಲ್ಲೇ ಸಿಗುತ್ತೆ. ಪಾತ್ರೆಗಳಲ್ಲಿ ವೆಜ್ ಅಥವಾ ನಾನ್ ವೆಜ್ ಅಂತ ಹೇಳಿ ಸಪ್ರೇಟ್ ಇಲ್ಲ. ಒಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತ ಅಂದ್ರೆ, ಈ ದೇವಾಲಯ ಕಾಡಿನ ಮಧ್ಯಭಾಗ ಇರೋದ್ರಿಂದ ಇಲ್ಲಿ ಮಂಗಗಳು ಹೇರಳವಾಗಿ ಅಂದ್ರೆ ತುಂಬಾ ಹೆಚ್ಚಾಗಿನೇ ಇದೆ. ಅದರಿಂದ ನೀವು ಹೂವು, ಹಣ್ಣು, ಕಾಯಿ ಅಥವಾ ಬಾಳೆಹಣ್ಣು ಏನೇ ಆಗಿರ್ಬೋದು ಹುಷಾರಾಗಿ ತಗೊಂಬಂದು ನೈವೇದ್ಯ ಮಾಡಿಸ್ಬೇಕು. ಹಾಗೆಯೇ ಇಲ್ಲಿ ಯಾವುದೇ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ ಅಂದರೆ ಯಾವುದೇ ಗೂಗಲ್ ಪೇ ಆಗಲಿ, ಫೋನ್ ಪೇ ಆಗಲಿ ಯಾವುದನ್ನು ಕೂಡ ಇಲ್ಲಿ ವರ್ಕ್ ಆಗೋದಿಲ್ಲ. ಇಲ್ಲಿಗೆ ಏನಾದರೂ ಕುಟುಂಬ ಸಮೇತರಾಗಿ ಬಂದು ಅಡುಗೆ ಮಾಡ್ಕೊತೀವಿ ಅಂತ ಅಂದರೆ ಆದಷ್ಟು ದುಡ್ಡು ತಗೊಂಬಂದು ನಿಮಗೆ ಅನುಕೂಲವಾಗುವಂತೆ ಅಡುಗೆ ಮಾಡಿಕೊಂಡು ದೇವಸ್ಥಾನದಿಂದ 1 ಕಿಲೋಮೀಟರ್ ಹತ್ತಿರ ಒಂದು ಹೊಂಡ ಇದೆ. ಅಲ್ಲಿ ಪುಷ್ಕರಣಿ ಥರ ಇದೆ. ಅದು ಸಣ್ಣ ವಿರಾಜನಕ್ಕೆ ಇಟ್ಕೊಂಡಿದ್ದಾರೆ. ಅಲ್ಲಿ ಪ್ರತಿ ಭಕ್ತಾದಿಗಳೆಲ್ಲ ಬಂದಾಗ ಹೋಗಿ ಗಂಗಮ್ಮ ಮಾಡಿಕೊಂಡು ಆಮೇಲೆ ಅಲ್ಲಿ ಸ್ನಾನಾದಿಗಳನ್ನು ಮಾಡಿಕೊಂಡು ಬರುವಂಥ ಒಂದು ವಿಶೇಷತೆ ಇದೆ. ಭಾಳ ಒಂದು ಅಮ್ಮನವರ ಒಂದು ತೀರ್ಥ ಪ್ರಸಾದ ಇದ್ದಂಥ ಒಂದು ಶಕ್ತಿ ಕ್ಷೇತ್ರ ಆಗಿದೆ. 1 ಕಿಲೋಮೀಟರ್ಗೆ ಒಂದು ಸ್ನಾನದ ಕೊಳ ಸಿಗುತ್ತೆ. ಒಂದು ಪುಷ್ಕರಣಿ ರೀತಿ ಇರುವ ಸ್ನಾನದ ಕೊಳ. ಅಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಜನ ನಂಬ್ತಾರೆ. ಹಾಗೇನೆ ಯಾರಾದ್ರೂ ಹರಕೆ ಕಟ್ಕೊಂಡಿದ್ರೆ ಅಲ್ಲಿ ಸ್ನಾನ ಮಾಡಿ ಹರಕೆ ಪೂರ್ತಿ ಮಾಡಿ ಹೋಗ್ತಾರೆ. ಈ ಕೊಳದ ಹತ್ರನೇ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನನ ಬಸವೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಈ ದೇವಸ್ಥಾನದ ಒಳಗಡೆ ಒಂದು ಕಲ್ಲಿದೆ. ಆ ಕಲ್ಲನ್ನ ನೀವು ಮನ್ಸಲ್ಲಿ ಏನಾದ್ರೂ ಅಂದ್ಕೊಂಡು ಅದನ್ನ 3 ಬಾರಿ ಎತ್ತಿ ನೋಡ್ಬೇಕು. ಅಂದ್ರೆ ನೀವು ಏನಾದ್ರೂ ಅಂದ್ಕೊಂಡು ಅದನ್ನ 3 ಬಾರಿ ಎತ್ತಿದಾಗ ಅದೇನಾದ್ರೂ ನೀವು ಎತ್ತುವಾಗ ಕಷ್ಟ ಅಂತ ಅನ್ಸಿದ್ರೆ ನೀವು ಅನ್ಕೊಂಡಿದ್ದು ಸ್ವಲ್ಪ ಆಗೋದಿಲ್ಲ ಅಥವಾ ಕಷ್ಟ ಆಗ್ಬೋದು ಅಂತ ಮನ್ಸಲ್ಲಿ ಬೇಡಿಕೆಗಳನ್ನ ಇಟ್ಕೊಂಡು ಅದನ್ನ ಎತ್ತಿದಾಗ ಅದು ಹಗುರ ಬಂತು ಅಂದ್ರೆ ನೀವು ಅನ್ಕೊಂಡಿದ್ದು ಈಸಿಯಾಗಿ ಸರಳವಾಗಿ ಆಗುತ್ತೆ ಅಂತ ಹೇಳಿ ಅರ್ಥ ಇದೆ ಅಂತೆ. ನಾವು ಆ ದೇವಸ್ಥಾನ ಮುಗಿಸಿ ಅಲ್ಲಿಂದ ಹೊರಟಾಗ ಕುಕ್ವಾಟೇಶ್ವರಿ ಹಾಗೆ ಕೊಳವನ್ನು ನೋಡ್ಕೊಂಡು ನಾವು ಮತ್ತೆ ಅದೇ ಕಾಡ್ ರಸ್ತೆಯಲ್ಲಿ ಹೋಗುವಾಗ ಒಂದು ಚಿಕ್ಕ ದೇವಸ್ಥಾನ ಇದೆ. ದೇವಿ ಅಮ್ಮನಗುಡ್ಡದಲ್ಲಿ ನೆಲೆಸೋ ಮೊದಲು ಇಲ್ಲಿ ಪಾದ ಊರಿದ್ಲು ಅನ್ನೋ ಪ್ರತೀತಿ ಇದೆ. ಹಾಗೆ ದೇವಿ ಹೆಸರಲ್ಲಿ ಇಲ್ಲಿ ಹರಕೆಗಳನ್ನ ಕಟ್ಟಿ ಹೋಗ್ತಾರೆ. ಈ ಮರನ ನೋಡ್ತಿದ್ರೆ ಗೊತ್ತಾಗುತ್ತೆ ಅದೆಷ್ಟು 1000 ಕೋಟಿ ಹರಕೆಗಳು ಇಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿ. ಇದನ್ನ ನೋಡಿದ್ರೆ ಎಂತರಿಗೂ ಭಕ್ತಿ ಬಂದೋಗುತ್ತೆ, ಅಷ್ಟು ನಂಬಿಕೆಯ ಸ್ಥಳ ಆಗಿದೆ ಇದು. ಇದನ್ನ ಜನ ಹರಕೆ ಕಟ್ಟೆ ಅಂತಾನೂ ಕೂಡ ಕರೀತಾರೆ. ಇದಾಗಿತ್ತು ಅಮ್ಮನಗುಡ್ಡದ ಸಂಪೂರ್ಣ ಮಾಹಿತಿ. ಭಕ್ತಿ, ನಂಬಿಕೆ, ಪ್ರಕೃತಿಯ ಸಂಗಮ. ಒಂದು ಸಾರಿ ಈ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ಪುನೀತರಾಗಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನಗೆ ಈ ರೀತಿಯಾದ ವಿಡಿಯೋಗಳನ್ನ ಹೆಚ್ಚು ಮಾಡೋದಕ್ಕೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.